IAS ಅಧಿಕಾರಿ ಒಬ್ಬರು 144 ಫೈಲ್ಗಳನ್ನು ಪ್ರಮುಖ ಫೈಲ್ಗಳನ್ನು ನೋಡಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಈಗಾಗಲೇ ಅನುಮಾನಗಳು ಲೋಕಾಯುಕ್ತ ತನಿಖೆ ವರದಿ ಬಹಿರಂಗ ಆಗಿದೆ. ನಿಜಾನ ಸುಳ್ಳ ಅಂತ? ಅಲ್ಲ, ಇದೆಲ್ಲ ಕಾಲ್ಪನಿಕವಾದಂಥ ಆರೋಪಗಳು. ಯಾವುದಕ್ಕೂ ಖಚಿತವಾದಂಥ ಮಾಹಿತಿ ಇಲ್ಲ, ಯಾವುದೇ ದಾಖಲೆಗಳಿಲ್ಲ. ಈ ರೀತಿ ಕರ್ನಾಟಕದಲ್ಲಿ ರಾಜಕಾರಣ ಯಾವ ರೀತಿ ಮಾಡಿಬಿಟ್ಟಿದ್ದಾರೆ ಈ BJP ಮತ್ತು JDS ಅಂತ ಹೇಳಿದ್ರೆ, ಮನಸೋ ಇಚ್ಛೆ ಏನು ಮನಸ್ಸಿಗೆ ಬರ್ತದೆ ಬೆಳಗ್ಗೆ ಎದ್ದಾಗ ಒಂದು ಆರೋಪ ಮಾಡೋದು, ಸರ್ಕಾರಕ್ಕೆ ಮುಜುಗರ ಆಗಬೇಕು ಅಂತ ಹೇಳುವಂಥದ್ದು ಇವ್ರ ಉದ್ದೇಶ. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಜನತೆ 3 ಕ್ಷೇತ್ರದಲ್ಲಿ ಭಾಳ ದೊಡ್ಡ ಅಂತರದಿಂದ ಇವರಿಗೇನು ಸೋಲನ್ನು ಇವತ್ತು ಕೊಟ್ಟಿದ್ದಾರೆ, ಅದೇ ಇವರ ಎಲ್ಲ ಆರೋಪಗಳಿಗೆ ಉತ್ತರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇದೆಲ್ಲ ಆದ್ರೂ ಆರೋಪಗಳು ನಿಲ್ಲಿಸಲ್ಲ ಅಂತ ಹೇಳಿದ್ರೆ ಇನ್ನು ಇವ್ರು ಬುದ್ಧಿ ಕಲ್ತಿಲ್ಲ ಅಂತ ಅರ್ಥ. ಎಲ್ಲಿಂದ ಸೋರಿಕೆ ಆಗಿದೆ, ಏನೋ ಮನಸ್ಸಿಗೆ ಬಂದಂಗೆ ಒಂದು ಆರೋಪ ಮಾಡಿಬಿಡೋದು. ಆಮೇಲೆ ಇದೆಲ್ಲ ಪ್ರಕ್ರಿಯೆಗಳು ಕೂಡ ಕಾನೂನಾತ್ಮಕವಾಗಿ ನಡೀತಾ ಇದೆ. ಕಾನೂನಿನ ಪ್ರಕ್ರಿಯೆಗಳಲ್ಲಿ ಯಾರು ಕೂಡ ಹಸ್ತಕ್ಷೇಪ ಮಾಡಬಾರ್ದು. ಅದು ಎಷ್ಟೇ ದೊಡ್ಡ ನಾಯಕರಿರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ವಿರೋಧ ಪಕ್ಷದವ್ರು ಇರ್ಬೋದು. ಆ ರೀತಿಯಾದಂಥ ಅದರ ಪಾವಿತ್ರ್ಯತೆಯನ್ನು ಕಾಪಾಡುವಂಥ ಜವಾಬ್ದಾರಿ ಎಲ್ಲರದ್ದು ಕೂಡ ಆಗಿರ್ತದೆ. ಆ ಕೆಲಸವನ್ನು ವಿರೋಧ ಪಕ್ಷದವ್ರು ಮಾಡಲಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲ, ಯಾರು ಮಾಡ್ತಾ ಇರೋದು ಆರೋಪಗಳೇ. ಅದೇ ಸ್ನೇಹಮಯಿ ಕೃಷ್ಣ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತನಿಖೆ ನಡೀತಾ ಇದೆ, ಕೋರ್ಟ್ನಲ್ಲಿದ್ದಾರೆ. ಅವ್ರು ಯಾವ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಲ್ಲ, ಮಾಡಲಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿಯಾದಂಥ ಬರೀ ಪಬ್ಲಿಸಿಟಿಗೋಸ್ಕರ ಮಾಡ್ಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಯಾವಾಗ ಸೋರಿಕೆ ಆಗಿಬಿಟ್ಟಿದೆ, ಯಾವಾಗ ತೊಗೊಂಡೋಗಿ, ಏನು ಇದಕ್ಕೆಲ್ಲ ಒಂದು ಅರ್ಥ ಇಲ್ಲದಿರುವಂಥ ಆರೋಪ. ಈಗಾಗಲೇ ಈ ಮೂಢದ ಆರೋಪಗಳನ್ನು ಮಾಡಿ ರಾಜಕೀಯವಾಗಿ ಯಾವ ರೀತಿಯಾದಂಥ ಪರಿಣಾಮ ಬೀರಿದೆ ಅಂತ ಗೊತ್ತಾಗಿದೆ ಎಲ್ಲರೂ ಕೂಡ. ಅವರ ಪಕ್ಷದಲ್ಲೇ ಇವತ್ತು ಒಡಕುಗಳು ನಿರ್ಮಾಣ ಆಗಿದೆ. JDSನಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದ ಇದನ್ನೆಲ್ಲ ಅವರು ಪರಿಗಣಿಸಿ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.